ಗಡಿಯಲ್ಲಿ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ ನಡೆದಿದೆ ಅನ್ನುವಂತಹ ಶಾಕಿಂಗ್ ಸಂಗತಿ ಬೆಳಕಿಗೆ ಬಂದಿದೆ. ಅದು ಕೂಡ ದರೋಡೆ ನಡೆದು ಬರೋಬ್ಬರಿ 3 ತಿಂಗಳ ಬಳಿಕ ಕೃತ್ಯ ನಡೆದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಮತ್ತು ಸಾರ್ವಜನಿಕವಾಗಿ ಬಹಿರಂಗ ಆಗ್ತಾ ಇದೆ. ಬಟ್ ಒಂದು ರಾಬರಿ ಹಲವಾರು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಈ ರಾಬರಿ ಯಾವುದೇ ಸಿನಿಮಾ ಕಥೆಗೂ ಕೂಡ ಕಡಿಮೆ ಇಲ್ಲ, ಸಿನಿಮಾವನ್ನು ಮೀರಿಸುತ್ತೆ. ಇನ್ಫ್ಯಾಕ್ಟ್ ಹೇಳ್ತೀವಿ ಡೀಟೇಲ್ಸ್ ನಿಮಗೆ. 400 ಕೋಟಿ ಹಣ ತುಂಬಿದ್ದ 2 ಕಂಟೈನರ್ ಬೆಳಗಾವಿಯಲ್ಲಿ ಹೈಜಾಕ್ ಆಗಿದೆ ಅನ್ನೋ ವಿಚಾರ. ಗೋವಾ ಟು ಮಹಾರಾಷ್ಟ್ರಕ್ಕೆ 400 ಕೋಟಿ ಹಣವನ್ನ ಸಾಗಿಸಲಾಗ್ತಾ ಇತ್ತಂತೆ. ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಸೇಠ್ ಅನ್ನೋ ವ್ಯಕ್ತಿಗೆ ಈ 400 ಕೋಟಿ ಸೇರಿತ್ತು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ಅನ್ನ ಹೈಜಾಕ್ ಮಾಡಿದ್ದಾರೆ ದರೋಡೆಕೋರರು ಅನ್ನೋ ಮಾಹಿತಿ. 2025 ಅಕ್ಟೋಬರ್ 16ನೇ ತಾರೀಕು ರಾಬರಿ ನಡೆದಿತ್ತು. ಬಟ್ 3 ತಿಂಗಳು ಬೇಕಾಯಿತು ಆಚೆ ಬರೋದಕ್ಕೆ. ಇಲ್ಲೇ ಪ್ರಶ್ನೆ ಇದೆ. ಸ್ಟಾರ್ಟಿಂಗ್ ಇಂದನೇ ಸ್ಟೋರಿ ಸ್ಟಾರ್ಟ್ ಆದಾಗ್ಲಿಂದನೇ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಹೇಳ್ತೀವಿ ನಿಮ್ಗೆ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಏನೇನು ಪ್ರಶ್ನೆಗಳು ಬರುತ್ತೆ? 400 ಕೋಟಿ ಹಣನ 2 ಕಂಟೈನರ್ನಲ್ಲಿ ಆ ಉದ್ಯಮಿ ಯಾವ ಕಾರಣಕ್ಕೆ ಸಾಗಿಸ್ತಾ ಇದ್ದ? ಆಬ್ವಿಯಸ್ಲಿ ಇಂಥ ಹಣಗಳು ಹವಾಲಾ ದಂಧೆಗೆ ಸೇರಿದ ಹಣಗಳ ಅನ್ನೋ ಪ್ರಶ್ನೆ ಬರುತ್ತೆ. ಕಂಟೈನರ್ ಏನಕ್ಕೆ ಬಳಸ್ತಾರೆ ಯೂಶಲಿ? ಒಂದು. ಎರಡನೇದು, 2 ಕಂಟೈನರ್ ಜೊತೆಯಾಗಿ ಸಾಗಿರಬೇಕಾದ್ರೆ ಅಟ್ಲೀಸ್ಟ್ ಟೋಲ್ ಪ್ಲಾಜಾ ಅಲ್ಲಿ ಇಲ್ಲಿ ದಾಟಿರುವಂತಹ ವಿಜುವಲ್ಸ್ ಆದರೂ ಸಿಗಬೇಕಾಗಿತ್ತು ಪೊಲೀಸರಿಗೆ ಇಷ್ಟೊತ್ತಿಗೆ. ಅದು ಗೊತ್ತಾಗಿಲ್ಲ. 3 ತಿಂಗಳು ಕಳ್ಕೊಂಡವರು ಯಾಕೆ ಸುಮ್ಮನಿದ್ರು? ಆಮೇಲೆ ಇಷ್ಟು ದೊಡ್ಡ ಹಣದ ವಹಿವಾಟು ಈ ಭಾಗದಲ್ಲಿ ನಡೆದಿದೆ ಅನ್ನೋ ಅನುಮಾನಗಳು ಪೊಲೀಸರಿಗೆ ಯಾಕೆ ಬರಲಿಲ್ಲ? 4ನೇದು, ಚೋರ್ಲಾ ಘಾಟ್. ನಾವು ಮೆನ್ಷನ್ ಮಾಡ್ತಾ ಇದೀವಲ್ಲ, ಚೋರ್ಲಾ ಘಾಟು ಇದು 3 ರಾಜ್ಯಗಳನ್ನು ಸಂಪರ್ಕ ಮಾಡುವಂತಹ ಘಾಟ್ ಸೆಕ್ಷನ್ನು. ಕರ್ನಾಟಕ ಮತ್ತು ಗೋವಾ ಇರಬಹುದು, ಮಹಾರಾಷ್ಟ್ರ. ಮತ್ತಿಲ್ಲಿ ನೆಟ್ವರ್ಕ್ ಸಿಗಲ್ಲ ನಿಮಗೆ, ಟ್ರ್ಯಾಕ್ ಮಾಡೋದು ಕಷ್ಟನೇ. 400 ಕೋಟಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದು ರೋಚಕ. ರಾಬರಿ ಬಳಿಕ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣ ಆಗಿರುತ್ತೆ. ಯಾರಿಂದ ಅಂದರೆ ಇದೇ ಕಂಟೈನರ್ ಮಾಲೀಕ ಕಿಶೋರ್ ಸೇಠ್ ಸಹಚರರಿಂದ. 1.5 ತಿಂಗಳು ಈ ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡಿ ಒತ್ತೆಯಾಳಾಗಿರಿಸ್ಕೊಂಡು ಆತನಿಗೆ ಚಿತ್ರಹಿಂಸೆಯನ್ನ ಕೊಡಲಾಗುತ್ತೆ. ಹೇಗೋ ಮಾಡಿ ಅಪಹರಣಕಾರರಿಂದ ನಾನು ತಪ್ಪಿಸ್ಕೊಂಡು ಬಂದೆ ಅಂತ ಈ ವ್ಯಕ್ತಿ ಹೇಳ್ಕೊಳ್ತಾ ಇದ್ದಾನೆ. ಈಗ ಸಂದೀಪ್ ದೂರು ಕೊಟ್ಟಿದ್ದಾನೆ ಪೊಲೀಸರಿಗೆ. ನನ್ನನ್ನು ಈ ಥರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾನೆ. ಯಾವ ಕಾರಣ ಕಿಡ್ನಾಪ್ ಮಾಡಿದ್ರು ಅಂತ ಪೊಲೀಸರು ಕೇಳಿದಾಗ ಈ 400 ಕೋಟಿಯ ರಹಸ್ಯ ಆಚೆ ಬಂದಿದೆ. ಆತಂದು ಒಂದು ವಿಡಿಯೋ ಕೂಡ ಇದೆ. ಆ ವಿಡಿಯೋದಲ್ಲಿ ಆತ ಮರಾಠಿ ಭಾಷೆಯಲ್ಲಿ ಮಾತಾಡಿದ್ದಾನೆ. ಯಾರಿಗೆ ಸೇರಿದ ದುಡ್ಡು, ಯಾವ ಅಮೌಂಟು, ಅದೆಲ್ಲ ಇದೆ ಅದರಲ್ಲಿ. ಪ್ರಶ್ನೆ ಇರೋದು, 400 ಕೋಟಿ ಹಣ ನಿಜಕ್ಕೂ ಕೂಡ ಸಾಗಾಟ ಆಗ್ತಾ ಇತ್ತಾ? ಪೊಲೀಸರ ಮೂಗಿನ ಕೆಳಗೆ ಇಷ್ಟು ದೊಡ್ಡ ಸ್ಮಗ್ಲಿಂಗ್ ಆಗಿತ್ತಾ ಅಂತ. ಯಾಕಂದರೆ ಲೀಗಲ್ ಆಗಂತೂ ಇಷ್ಟು ದೊಡ್ಡ ಹಾರ್ಡ್ ಕ್ಯಾಶ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಿಸೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಷ್ಟು ತಿಂಗಳು ಬೇಕಾಯ್ತಾ ಈ ಪ್ರಕರಣ ಆಚೆ ಬರೋದಕ್ಕೆ? 2ನೇದು, ಸಂದೀಪ್ ತಪ್ಪಿಸ್ಕೊಂಡು ಬಂದಿದ್ದು ಹೇಗೆ? 3ನೇದು. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ. ದಿಲೀಪ್, ಈಗ ಸಂದೀಪ್ ಹೇಳ್ಕೊಳ್ತಾ ಇರೋ ಪ್ರಕಾರ 400 ಕೋಟಿ ಕಿಶೋರ್ ಸೇಠ್ದು ಅಂತೆಲ್ಲ ಹೇಳ್ತಾ ಇದ್ದಾನೆ. ಬಟ್ ಇವನು ತಪ್ಪಿಸ್ಕೊಂಡು ಬಂದಿದ್ದು ಹೇಗೆ? ಒಂದು ಪ್ರಶ್ನೆ. 2ನೇದು, 400 ಕೋಟಿಯ ರಹಸ್ಯ. ಈಗ ಸುಮಾರು ಜನರನ್ನ ಅರೆಸ್ಟ್ ಮಾಡಿರೋ ಸಾಧ್ಯತೆ ಕೂಡ ಇರುತ್ತೆ. ಅವರಿಂದ ಕೂಡ ಕೆಲ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿರುತ್ತೆ. ಏನೇನು ಮಾಹಿತಿ ಇದೆ? ಮಮತಾ, ಪ್ರಮುಖವಾಗಿ ತಾವು ಹೇಳೋ ಪ್ರಕಾರ ಏನಂತಂದ್ರೆ 400 ಕೋಟಿ ಯಾರು ಕಳ್ಕೊಂಡಿದ್ದಾರೆ ಅವರು ಇದುವರೆಗೆ ದೂರನ್ನ ದಾಖಲಿಸಿಲ್ಲ ಅಂತ ಅಂತಂದ್ರೆ ಇದು ತಾವು ಹೇಳಿದ ಹಾಗೆ ಏನಂತಾರೆ ಸೆಕೆಂಡ್ಸ್ ಇರ್ಬೋದು ಹಾಗೆ ಅಂತ. ಜೊತೆಗೆ ಏನಂತಂದ್ರೆ ಏನು ಈ ಒಂದು ದುರ್ಗಮ ರಸ್ತೆ ಇದೆ, ಸಹ್ಯಾದ್ರಿ ಪರ್ವತ ಏನು ಹೇಳ್ತೀವಿ, ಆ ದುರ್ಗಮ ರಸ್ತೆಯಲ್ಲಿ ಸುಮಾರು 40 ಕಿಲೋಮೀಟರ್ವರೆಗೆ ಬಹುತೇಕ ಏನಂತಂದ್ರೆ ಆ ಘಾಟ್ ಸೆಕ್ಷನ್ ಇರುವವರೆಗೂ ಕೂಡ ಯಾವುದೇ ನೆಟ್ವರ್ಕ್ ವರ್ಕ್ ಆಗೋದಿಲ್ಲ. ಹೀಗಾಗಿ ಅದನ್ನ ಬಳಸಿಕೊಂಡು ಈ ತರ ಮಾಡಿದ್ರ ಅಥವಾ ಇನ್ನೊಂದು ವಿಚಾರದಲ್ಲಿ ಏನು ಸಂದೀಪ್ ಪಾಟೀಲ್ ದೂರನ್ನ ಕೊಡ್ತಾನೆ, ನಾನು ಇಷ್ಟು ಲೇಟ್ ಯಾಕೆ ದೂರು ಕೊಟ್ಟಿದೆ ಅಂತ ಕೇಳಿದಾಗ, ಇಲ್ಲ ಸರ್ ನನ್ನನ್ನು ಕೂಡಿ ಹಾಕಿದ್ರು, ನಾನು ಹೇಗೋ ತಪ್ಪಿಸ್ಕೊಂಡು ಬಂದು ಈ ಒಂದು ಕಂಪ್ಲೇಂಟನ್ನು ಮಾಡ್ತಾ ಇದ್ದೇನೆ, ನನ್ನ ಜೀವಕ್ಕೆ ಭಯ ಇದೆ ಹಾಗೆ ಅಂತೇಳಿ ಈ ಒಂದು ಕಿಡ್ನಾಪ್ ವಿಚಾರದಲ್ಲಿ ಮಾತ್ರ ಕಂಪ್ಲೇಂಟನ್ನು ದಾಖಲಿಸಿರುವಂಥದ್ದು. ಹಾಗಾಗಿ ಈ 400 ಕೋಟಿ ವಿಚಾರದಲ್ಲಿ ಯಾರೂ ಕೂಡ ಚಕಾರನ್ನು ಎತ್ತಾ ಇಲ್ಲ. ಯಾಕೆ? ಜೊತೆಗೆ ಅಂತಂದರೆ ತಿರುಪತಿಗೆ ಹೊರಟಿದೆ ಅಂತೇಳಿ ಹೇಳ್ತಾನೆ ಸಂದೀಪ್ ಪಾಟೀಲ್.
ತಿರುಪತಿಗೆ ಯಾಕೆ ಹೋಗ್ತಾ ಇದ್ದ ಅನ್ನೋದು ಕೂಡ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ತಿರುಪತಿಗೆ ಹೋಗ್ಬೇಕಾದ್ರೆ ಆ ತಿರುಪತಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಹೇಳಿರ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಯಾರಿಗೆ ಭೇಟಿ ಆಗಬೇಕು, ಯಾರಿಗೆ ಭೇಟಿಯಾಗಿ ಈ ವಿಚಾರವನ್ನು ತಿಳಿಸಬೇಕು ಅಥವಾ ಈ ಗಾಡಿನ ಯಾರಿಗೆ ಕೊಡಬೇಕು ಹಾಗೆ ಅಂತೇಳಿ ಸಂದೀಪ್ ಪಾಟ್ಲೇನೆ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಅವನು ಕೂಡ ಯಾವ ವಿಚಾರದಲ್ಲೂ ಮರಾಠಿ ಬೈಟನ್ನು ಕೇಳ್ತಾ ಇದೆ, ಯಾವ ವಿಚಾರದಲ್ಲೂ ಕೂಡ ಏನೇನು ಆಯಿತು ಅನ್ನೋ ಅಷ್ಟೇ ಹೇಳ್ತಾರೆ. ಯಾರು ಮಾಡಿದ್ರು ಏನು ವಿಚಾರದಲ್ಲಿ ಹೇಳ್ತಾ ಇಲ್ಲ. ಆದರೆ ಯಾರು ಮಾಡಿದ್ರೂ ಅವ್ರಿಗೆ ಗೊತ್ತಿದೆ, ಅಂದರೆ ಕಿಶೋರ್ ಸಾಳ್ವೆಗೆ ಗೊತ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಕಿಶೋರ್ ಸಾಳ್ವೆಗೆ ಯಾರು ಮಾಡಿದ್ರು, 400 ಕೋಟಿ ಬದಲಿಗೆ 100 ಕೋಟಿ ಆಫರನ್ನು ಯಾಕೆ ಇಟ್ಟರು, ಈಗ ಚಲಾವಣೆಯಲ್ಲಿರ್ತಕ್ಕಂಥ ಕರೆನ್ಸಿಗಳನ್ನು 100 ಕೋಟಿ ಯಾಕೆ ಹಿಡಿದ್ರು ಹಾಗೆ ಅಂತೇಳಿ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಬೈಲಹೊಂಗಲ DSP ಅವರು ಒಂದು ತನಿಖಾಧಿಕಾರಿಯಾಗಿ ಈಗ ಅಲ್ಲಿ ಹೋಗಿ ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ಪಷ್ಟವಾದ ನಿದರ್ಶನ ಇಲ್ಲ, ಸ್ಪಷ್ಟವಾದ ಸಂದೇಶ ಇಲ್ಲ ಏನಿದೆ ಇದರಲ್ಲಿ ಆಗಿದೆ ಏನೋ ಹಾಗೆ ಅಂತೇಳಿ ಭಾಳಷ್ಟು ಊಹಾಪೋಹಗಳು ಅಂತೆಕಂತೆಗಳನ್ನು ತುಂಬಿಕೊಂಡಿರುವಂಥದ್ದು. ಮತ್ತು ಅಲ್ಲಿ ಅಡಿಷನಲ್ SP ಏನು ಈಗ SIT ಪ್ರಮುಖವಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಅವರೂ ಕೂಡ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ, 4 ಜನರ ಬಂಧನ ಮಾಡ್ತಾ ಇದ್ದಾರೆ. ಅವರು ಕೇಳಿದಿಷ್ಟೇ ಏನಂತಂದರೆ ಸಂದೀಪ್ ಪಾಟೀಲ್ ಕರ್ಕೊಂಡ್ಬಿಟ್ರು, ಆ ವಿಚಾರದಲ್ಲಿ ನಾವು ಅವರಿಗೆ ಹೊಡೆದು ಬಡಿದ್ವಿ ಅಂತ ಹೇಳ್ತಾರೆ ವಿನಃ ಈ 400 ಕೋಟಿ ರೂಪಾಯಿ ಯಾರಿಗೆ ಸೇರಿದ್ದು, ಯಾರು ಬಂತು, ಎಲ್ಲಿಗೆ ಹೋಗಬೇಕು, ಮತ್ತು 2,000 ರೂಪಾಯಿ ಮುಖಬೆಲೆ ಕರೆನ್ಸಿಗಳು ಯಾಕೆ ಹೋಗ್ತಾ ಇದ್ದೋ ಕೂಡ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ ದಿಲೀಪ್. ನೋಡಿ, 2,000 ರೂಪಾಯಿ ಮುಖಬೆಲೆಯ ಕರೆನ್ಸಿಗಳನ್ನ ಈ ಕಂಟೈನರ್ ಮೂಲಕ ಸಾಗಿಸ್ತಾ ಇದ್ರು ಅನ್ನೋ ಮಾಹಿತಿ ನೆನಪಿರ್ಲಿ ನಿಮಗೆ. 2023ರಲ್ಲೇ 2,000 ರೂಪಾಯಿ ಹಣದ ಎಕ್ಸ್ಚೇಂಜ್ ಅನ್ನ ನಿಲ್ಲಿಸಿದೆ. RBI ಮಾತ್ರ ಚಾಲ್ತಿಯಲ್ಲಿರ್ಬೋದು, ಬಟ್ ಎಲ್ಲೂ ಕೂಡ ಅದನ್ನು ಯೂಸ್ ಮಾಡಂಗಿಲ್ಲ ಅನ್ನೋ ಒಂದು ಅಘೋಷಿತ ನಿಯಮ ಇದೆ. ಸೊ ಅಷ್ಟು ದೊಡ್ಡ ಪ್ರಮಾಣದ ಮೊತ್ತ ಅಂತ ಹೇಳಿದ್ರೆ ಯಾರಿಂದ ಯಾರಿಗೆ ಇದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಉದ್ಯಮಿ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಈ ಸಂದೀಪ್ ಹೇಳಿಕೆಯಲ್ಲಿ ವಿಪರೀತ ಗೊಂದಲಗಳು ಕಾಣಿಸ್ತಾ ಇದೆ. ತನ್ನಂತಾನು ಹೀರೋ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಆತ ಪದೇ ಪದೇ ಮಾಡ್ಕೊಂಡಿದ್ದಾನೆ. ಅದನ್ನು ವಿಡಿಯೋ ಬೈಟನ್ನು ನೀವು ನೋಡಿದಾಗಲೂ ಕೂಡ ಅನಿಸುತ್ತೆ, ಎಲ್ಲರೂ ನನಗೆ ಹೊಡೆದ್ರು ಬಟ್ ನಾನು ಹೆಂಗೋ ತಪ್ಪಿಸ್ಕೊಂಡು ಆಚೆ ಬಂದೆ, 400 ಕೋಟಿ ವಿಚಾರ ಅಂತೆಲ್ಲ ಹೇಳ್ತಾನೆ. ಬಟ್ ನಂಬೋದಕ್ಕೆ ಸ್ವಲ್ಪ ಕಷ್ಟ ಇದೆ ಈ ಪ್ರಕರಣ. 2025 ಅಕ್ಟೋಬರ್ 16 ನಡೆದಂಥ ಭಾಳ ದೊಡ್ಡದಂಥ ದೇಶವೇ ಬೆಚ್ಚ ಬೀಳತಕ್ಕಂಥ ರಾಬ್ರಿ ಏನಂತಾರೆ 400 ಕೋಟಿ ರೂಪಾಯಿ ಕಂಟೈನರ್ಗಳೇನು ಗಾಯಬಾಗಿರುವಂಥದ್ದು. ಅದರಿಂದ ಈ ಬೆಳಗಾವಿಯ ಗಡಿಯಲ್ಲಿ ಭಾಳಷ್ಟು ಚೆಕ್ಕಿಂಗನ್ನು ಮಾಡಲಾಗ್ತದೆ. ತಾವು ನೋಡ್ಬೋದು ಏನಂತಂದರೆ ಚಿತ್ರಗಳಲ್ಲಿ ಯಾವ ಥರ ಈ ಒಂದು ಚೆಕ್ಕಿಂಗನ್ನು ಮಾಡಲಾಗ್ತದೆ. ಪ್ರತಿಯೊಂದು ಗಾಡಿಗಳಲ್ಲೂ ಕೂಡ ಚೆಕ್ ಮಾಡೋದ್ರ ಮುಖಾಂತರ ಏನಂತಾರೆ ಹೊರಗಡೆ ಬಿಡಲಾಗ್ತದೆ. ಆದರೆ ಅವತ್ತು ಚೆಕ್ ಮಾಡಿದ್ರ ಅಥವಾ ಈ ಒಂದು ಗೋವಾ ಗಡಿಯಲ್ಲಿರ್ತಕ್ಕಂಥ ವಾಹನಗಳನ್ನು ಕೂಡ ಚೆಕ್ ಮಾಡಿದ್ರೆ ಎಲ್ಲವನ್ನೂ ಕೂಡ ಕುಲಂಕಷವಾಗಿ ಪೊಲೀಸರು ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ಥರ ಒಂದು ದೊಡ್ಡದಾದಂಥ ರಾಬ್ರಿ ನಡೆದಿದ್ದಾರೆ ಹೇಗೆ, ಇದು ತಡವಾಗಿ ಬೆಳಕಿಗೆ ಬಂದದ್ದು ಆದರೂ ಹೇಗೆ, ಯಾಕೆಂತಂದರೆ ಯಾವಾಗ ಎಲ್ಲಿವರೆಗೆ ಏನು ಚಾಲಕ ಇದ್ದಾನೆ ಸಂದೀಪ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡುವವರೆಗೆ ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ. ಆದರೆ ಬೆಳಗಾವಿಯ ಒಂದು ಪೊಲೀಸರು ಏನು ಖಾನಾಪುರ ಪೊಲೀಸರು ಇದನ್ನು ಭಾಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಏನಂತಂದರೆ ಇಲ್ಲಿ ಪ್ರತಿಯೊಂದು ವಾಹನಗಳನ್ನು ಕೂಡ ಬೆಳಗಾವಿಯ ಗಡಿಯಲ್ಲಿ ಅಬಕಾರಿ ತನಿಖಾ ತಂಡ ಏನಿದೆ, ಸೂರಲ್ ಕ್ಲಾಸ್ ಕನಕುಂಬಿ ಅಂತ ಏನೇ ಒಂದು ಪ್ಲಾನ್ ಇದೆ, ಈ ಒಂದು ಪ್ಲೇಸಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಬೆಳಗಾವಿಯ ಗಡಿಯಲ್ಲಿ ಆಗ್ತಾ ಇರತಕ್ಕಂಥ ಚೆಕ್ಕಿಂಗ್. ಆದರೆ ಇದ್ರ ಹಿಂದ್ಗಡೆ ಇರತಕ್ಕಂಥ ಏನು ವಿಚಾರ ಇದೆ, ಎಲ್ಲಿ ಹೋಯಿತು ಹೇಗೆ ಅನ್ನೋ ಕೂಡ ಪೊಲೀಸರು ಹೇಳಬೇಕಾಗತ್ತೆ. ಮತ್ತು ಇದಕ್ಕೆ ದುಂಬಾಲುಬಿದ್ದರೆ ಬೆಳಗಾವಿಯ ಅಂದರೆ ಕರ್ನಾಟಕದ ಬೆಳಗಾವಿ ಪೊಲೀಸರ ಜೊತೆಗೆ ಮಹಾರಾಷ್ಟ್ರದ ಪೊಲೀಸರ ಜೊತೆಗೆ ಏನಂತಂದರೆ ಗೋವಾ ಪೊಲೀಸರು ತಾವು ನೋಡ್ಬೋದೇನಂತಾರೆ ಇಲ್ಲಿ CCTVಗಳ ಅಳವಡಿಕೆ ಮಾಡಲಾಗಿದೆ. ಈ CCTVಯಲ್ಲೂ ಕೂಡ ಯಾವ ವೆಹಿಕಲ್ಗಳು ಹೋದವು ಹಾಗೆ ಅಂತ. ಆದರೆ ನಾವು ಮಾಹಿತಿಯನ್ನು ಪಡಿತಾ ಇದ್ವಿ ಏನಂತಂದರೆ ಈ ಒಂದು ಕಂಟೈನರ್ಗಳಿಗೆ ಲಾಕನ್ನು ಮಾಡಿರ್ತಾರೆ. ಲಾಕನ್ನು ಮಾಡೋದ್ರ ಮುಖಾಂತರ ಅದನ್ನು ಬಿಚ್ಚಿ ನಾವು ಚೆಕ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದು ಸೀಜ್ ಇರುತ್ತೆ. ಆದರೆ ಓಪನ್ ಇರತಕ್ಕಂಥ ಕಂಟೈನರ್ ಚೆಕ್ ಮಾಡ್ತೀವಿ. ಆದರೆ ಇದು ಹೋದು ಏನು 400 ಕೋಟಿ ರೂಪಾಯಿ ಹೋಗಿದೆ, ಇದು ಸೀಜ್ ಇತ್ತು, ಸೀಜ್ ಮುಖಾಂತರ ಏನು ತೊಗೊಂಡು ಹೋಗಿದ್ರು ಆಗಿರ್ಬೋದು ಹಾಗೆ ಅಂತ ಇಲ್ಲಿ ಒಂದಿಷ್ಟು ಎಕ್ಸೈಸ್ ಪೊಲೀಸರು ಒಂದು ತಮ್ಮ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದು ಭಾಳಷ್ಟು ತನಿಖೆ ವಿಷಯ, ಗಂಭೀರವಾಗಿ ತನಿಖೆ ಆಗ್ತಿರುವಂಥದ್ದು. ಮತ್ತು ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಗೋವಾ ಪೊಲೀಸರ ನಿದ್ದೆಗೆಡಿಸಿದ ಜೊತೆಗೆ ಬೆಳಗಾವಿಯ ಏನು ಪೊಲೀಸರಿಗೂ ಕೂಡ ಒಂದು ಪತ್ರ ಕೂಡ ಬಂದು ಇದ್ರ ಬಗ್ಗೆ ಸಹಕಾರ ನೀಡಬೇಕು ಹಾಗೆ ಅಂತೇಳಿ ಎಲ್ಲವೂ ಕೂಡ 3 ರಾಜ್ಯಗಳ ಪೊಲೀಸರು ನಿರಂತರವಾಗಿ ಇದ್ರ ಬಗ್ಗೆ ಏನಂದರೆ ತನಿಖೆ ಮಾಡ್ತಾ ಇರುವಂಥದ್ದು. ಚೋರ್ಲಾದಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಹಾಗೂ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ TV, ಬೆಳಗಾವಿ.